ಈ ಜಾಗ ಮಹಾಜನ್ ಕುಟುಂಬಕ್ಕೆ ಸೇರ್ಬೇಕು. ಸಾಧ್ಯನೇ ಇಲ್ಲ. ಇದು ಅರಸನ ಕೋಟೆಗೆ ಸೇರಿದ್ದು. ನಮಸ್ತೆ. ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಏನು? ಎರಡು ಕುಟುಂಬದವರು ಹಬ್ಬ ಆಚರಿಸಕ್ಕೆ ಖುಷಿಯಾಗಿರೋದಕ್ಕೆ ಅಂತ ಇಲ್ಲಿಗೆ ಬಂದಿದ್ದೀವಿ. ನಮ್ಮ ಅಮ್ಮನ ಬಗ್ಗೆ ನಿಮಗೆ ಗೊತ್ತಿರುತ್ತೆ. ಅವರು ಎಲ್ಲ ಕ್ಷೇತ್ರಗಳಲ್ಲೂ ಸೈ ಅನ್ಸ್ಕೊಂಡಿರೋರು. ಈಗ ಆ ಜಾಗದಲ್ಲಿ ಒಂದು ವಿದ್ಯಾಸಂಸ್ಥೆ ಕಟ್ಟಬೇಕು ಅನ್ನೋದು ಅವ್ರ ಕನಸು. ಎಷ್ಟೋ ಜನ ಅನಾಥ ಮಕ್ಕಳಿದ್ದಾರೆ. ಅವ್ರಿಗೆ ಉಳ್ಕೊಳ್ಳೋದಕ್ಕೆ ಜಾಗ, ಒಳ್ಳೆ ಊಟ, ಭವಿಷ್ಯ ರೂಪಿಸ್ಕೊಡ್ಬೇಕು ಅನ್ನೋದು ಅಜ್ಜಿ ಕನಸು. ಅದಕ್ಕೋಸ್ಕರ ಈ ಜಾಗದಲ್ಲಿ ಒಂದು ಅನಾಥಾಶ್ರಮ ಕಟ್ಟಬೇಕು ಅನ್ನೋದು ಅವ್ರ ಆಸೆ. ನಿಮ್ಮಿಬ್ಬರ ಉದ್ದೇಶನೂ ಒಳ್ಳೇದೇ ಮಾಡೋದಾಗಿರುವಾಗ ಇದರಲ್ಲಿ ಕೈ ಜೋಡಿಸೋದ್ರಲ್ಲಿ ತಪ್ಪೇನು? ಇದನ್ನು ನಾನು ಅಡ್ವೈಸ್ ಮಾಡ್ತಾ ಇದ್ದೀನಿ ಅಥವಾ ಕಾಂಪ್ರಮೈಸ್ ಆಗೋದಕ್ಕೆ ಮಾತಾಡ್ತಾ ಇದ್ದೀನಿ ಅಂತ ಅನ್ಕೋಬೇಡಿ. ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ. ಅನ್ನಪೂರ್ಣೇಶ್ವರಿ ಮತ್ತು ಅಖಿಲಾಂಡೇಶ್ವರಿ ಇವರಿಬ್ಬರು ಒಂದಾದರೆ ಎಷ್ಟೋ ಜನರಿಗೆ ಒಳ್ಳೆಯದಾಗತ್ತೆ. ಹಾಗೆ ನಮ್ಮ ಎರಡು ಕುಟುಂಬಗಳಿಗೂ ಒಳ್ಳೆಯದು. ಈಗ ನೀವೇನು ನಿರ್ಧಾರ ಮಾಡ್ತಿರೋ ಅದು ನಿಮಗೆ ಬಿಟ್ಟಿದ್ದು ಅಮ್ಮ. ಆಹಾ, ಅಕ್ಕ ಇವತ್ತಿವ್ರಿಗೆ ಸರಿಯಾಗಿ ಬೆಂಡೆತ್ತಿದ್ದಾರೆ. ಇವಳಿದಾಳಲ್ಲ, ಇವಳು ನಿನ್ನೆ ಸರಿಯಾಗಿ ಗುರಾಯಿಸ್ತಿದ್ಲು. ಇವತ್ತು ಅಕ್ಕನ ಹತ್ರ ಬೈಸ್ಕೊಳ್ಳೋದನ್ನ ನೋಡಿ ನಾನು ಫುಲ್ಲು ಖುಷಿ ಪಡ್ತೀನಿ. ಬೇಬಿ, ದೊಡ್ಡದಾಗಿ ಗಲಾಟೆ ಆಗೋ ಚಾನ್ಸಸ್ ಇದೆ. ಎಸ್ಕೇಪ್ ಆಗೋದಕ್ಕೆ ರೆಡಿ ಆಗು. ಹಾಗೇನಾದರೂ ಆದರೆ ಒಳ್ಳೇದೇ ಅಮ್ಮಮ್ಮ. ಅನ್ನಪೂರ್ಣಮ್ಮನವರೇ, ನಿಮ್ಮ ಬಗ್ಗೆ, ನಿಮ್ಮ ವ್ಯಕ್ತಿತ್ವದ ಬಗ್ಗೆ ನನಗೆ ತುಂಬಾನೇ ಗೌರವ ಇತ್ತು. ಆದರೆ ನನ್ನ ಗುರಿಗೆ ನೀವು ಅಡ್ಡಿ ಮಾಡ್ತಿದ್ದೀರಾ ಅಂದ್ಕೊಂಡು ಹಾಗೆಲ್ಲ ಮಾತಾಡ್ಬಿಟ್ಟೆ. ಕ್ಷಮೆ ಇರಲಿ. ನಾನು ಹಾಗೆ ಮಾಡ್ಬಿಟ್ನಲ್ಲ. ನಾವು ಮಾಡಬೇಕಾಗಿರೋದನ್ನ ನಮ್ಮ ಮಕ್ಕಳು ಮಾಡಿಬಿಟ್ರು. ಹೌದು, ನಿಮ್ಮ ಋಷಿ ನಮ್ಮ ಆದಿ
ಇಬ್ರಿಗೂ ನಾವು ಥ್ಯಾಂಕ್ಸ್ ಹೇಳಬೇಕು. ಅರೆ ಥ್ಯಾಂಕ್ಸ್ ಎಲ್ಲ ಏನು ಬೇಡ, ಎಲ್ಲರೂ ಖುಷಿಯಾಗಿದ್ರೆ ಅಷ್ಟೇ ಸಾಕು. ಹಾಗೆ ನೋಡಿದ್ರೆ ಈ ಐಡಿಯಾನ ಮೊದಲು ಹೇಳಿದ್ದು ಆ ದಿನ. ಏಯ್ ಇಲ್ಲ ಇಲ್ಲ, ಏನೇ ಥ್ಯಾಂಕ್ಸ್ ಹೇಳಬೇಕಾಗಿದ್ರು ಅದು ಪಾರ್ವತಿಗೆ ಹೇಳಬೇಕು. ಯಾಕೆ ಅಂದರೆ ಈ ಐಡಿಯಾ ಕೊಟ್ಟಿದ್ದು ಪಾರ್ವತಿ. ಹಾಗಾದ್ರೆ ಪಾರ್ವತಿ ಅವ್ರಿಗೆ ನಮ್ಮೆಲ್ಲರ ಕಡೆಯಿಂದನೂ ಒಂದು ದೊಡ್ಡ ಥ್ಯಾಂಕ್ಸ್. ಅನಾಥಾಶ್ರಮ, ವಿದ್ಯಾಸಂಸ್ಥೆ ಎರಡು ಒಟ್ಟಿಗೆ ಶುರುವಾಗಲಿ. ಬಿಸ್ನೆಸ್ಗಳಲ್ಲಿ ಕೈ ಜೋಡಿಸೋ ಹಾಗೆ ಈ ಒಳ್ಳೆ ಕಾರ್ಯಕ್ಕೂ ಕೈ ಜೋಡಿಸೋಣ. ಏನಂತೀರಾ? ಖಂಡಿತ, ನಾನು ರೆಡಿ. ಹಾಗಾದ್ರೆ ಇವತ್ತೇ ಗುದ್ಲಿ ಪೂಜೆ ಮಾಡ್ಬಿಡೋಣ. ಹಾಗೆ ಎಲ್ಲರೂ ಒಂದಾಗಿದ್ದೀವಿ. ಒಟ್ಟಿಗೆ ಸಂಕ್ರಾಂತಿ ಹಬ್ಬನ ಆಚರಿಸಿ ಹೊರಡೋಣ. ಏನಂತೀರಾ? ತಗೊಳ್ಳಿ ನಿಮ್ಮ ಕಮಿಷನ್. ನೀವು ತೋರಿಸಿರೋ ಜಾಗ ನಮ್ಮಿಬ್ಬರಿಗೂ ಸೇರಬೇಕಾದ್ದು. ನಾವಿಬ್ಬರು ಆ ಜಾಗನ ಜಾಯಿಂಟ್ ವೆಂಚರಲ್ಲಿ ಅಗ್ರಿಮೆಂಟ್ ಮಾಡ್ಕೋತೀವಿ. ಇವತ್ತೇ ಕೊನೆ. ಇನ್ನು ಮುಂದೆ ಯಾವತ್ತೂ ಹೀಗೆ ಮಾಡಕ್ಕೆ ಹೋಗಬೇಡಿ. ನೀವು ಮೋಸ ಮಾಡಕ್ಕೆ ಹೊರಟಿದ್ದು ಭೂಮಿ ತಾಯಿಗೆ. ಮನುಷ್ಯನಿಗೆ ಯಾವುದೇ ಕೆಲಸದಲ್ಲಾದರೂ ನಿಯತ್ತು ಮುಖ್ಯ. ದಯವಿಟ್ಟು ಅದನ್ನು ಉಳಿಸ್ಕೊಳ್ಳಿ, ಬೆಳೆಸ್ಕೊಳ್ಳಿ. ಕ್ಷಮಿಸಿ ಮೇಡಮ್, ಇನ್ನು ಮುಂದೆ ಯಾವತ್ತೂ ಇಂಥ ಮಣ್ಣು ತಿನ್ನೋ ಕೆಲಸ ಮಾಡಲ್ಲ. ಹಾಗಾದ್ರೆ ಇಷ್ಟೆಲ್ಲ ಆಗಿದೆಯಾ? ಹ್ಞೂ ಜನನಿ ಅವರೇ, ಕಮಲಿ ವಾಪಸ್ ಬಂದಾಗಿಂದ ಅವಳಿಗೆ ಯಾವುದೂ ಜ್ಞಾಪಕನೇ ಇಲ್ಲ ಪಾಪ. ಹಾಗಾದ್ರೆ ಅವ್ರೊಂಥರ ಸ್ಟಡಿ ಮೆಟೀರಿಯಲ್ಲು. ನಾನು ಕೂಡ ಕಮಲಿ ಅವ್ರನ್ನ ಒಂದು ಸೆಕೆಂಡ್ ತಪ್ಪಾಗಿ ತಿಳ್ಕೊಂಡ್ಬಿಟ್ಟಿದ್ದೆ. ಸಾರಿ ಕಮಲಿ ಅವರೇ. ಆದರೂ ಇವ್ರನ್ನ ನೋಡಿದ್ರೆ ನಂಗೆ ಯಾಕೋ ಪೇಷಂಟ್ ಅಂತಾನೆ ಅನ್ನಿಸ್ತಾ ಇಲ್ಲ. ಮೆಮೊರಿ ಲಾಸ್ ಆಗಿರೋರು ಹೀಗಿರ್ತಾರ? ಅವ್ರಿಗೇನೋ ನೆನಪಿರಲ್ಲ ತಾನೆ? ಅಂದ್ರೆ ಏನು ಹುಚ್ಚ ಫಿಲಮ್ ತರ ಹಸ್ರುಗವ್ರನ್ನ ನೆತಾಡ್ಸ್ಕೊಂಡ್ ಬರ್ಲಾ? ಆವಾಗ ನಂಬ್ತೀಯಾ? ಅವಳ ಔಸಿ ಹಂಗೆ ಏನು ತೆಪ್ಪಾಗಿ ತಿಳ್ಕೊಬೇಡಿ. ಸರಿ ಬನ್ನ ಕಮಲಿ, ಎಲ್ಲರೂ ಮುಂದೆ ಹಂಗೆ ಕರಿಬೇಡು ಅಂತ ಹೇಳಿಬ್ನಿ ತಾನು. ಬಾಯ್ಲಿ. ಏನ್ ಸಂಭ್ರಮ ಇಲ್ಲಿ? ನಾವ್ಯಾಕೆ ಇಲ್ಲಿದ್ದೀವಿ? ಎಣ್ಣೆ ಶಸ್ತ್ರ ಮಾಡೋದು ಬೇಡವಾ? ಅದಕ್ಕೆ ತಯಾರಿ ಮಾಡ್ತೀವಿ. ಇದೆಲ್ಲ ಸರಿ ಹೋಯ್ತು. ಮಾಡಿ ಮಾಡಿ. ಏನು ಮಾಡಿ ಮಾಡಿ ನೀನುವೇ ಮಾಡಬೇಕು. ಬಿಸಿ ಸರ್ಗೆ ನೀನಲ್ದೆ ಇನ್ಯಾರು ಬಂದು ಎಣ್ಣೆ ಹಚ್ತಾರೆ? ಈಗ ಬಿರ್ನೆ ಹೋಗಿ ಮಡಿ ಆಗ್ಬಿಟ್ಟು ಬಾ ನೀನು. ನಾನೇ ಯಜಮಾನ್ರಿಗೆ ಎಣ್ಣೆ ಹಚ್ಚೋ ಥರ ಇದ್ದಿದ್ರೆ. ಪಾರು, ನಾನು ನಿನ್ನ ತಾವು ಒಂದು ವಿಷಯ ಕೇಳಲ್ಲ? ಕೇಳು. ಏನಿಲ್ಲ, ಈ ನಿಂಗಿಗೆ ಒಂದು ಪವರ್ ಐತೆ. ಯಾರನ್ನ ಮನ್ಸಲ್ಲಿ ಏನಾರ ಅನ್ಕೊಂಡು ಒಳಗೊಳಗೆ ನಗ್ತಿದ್ರೆ ಅದೇನು ಅಂತ ಅವಳು ಗೆಸ್ ಮಾಡಿಬಿಡ್ತಾಳೆ. ನೀನು ಯಾರನ್ನ ಲವ್ ಮಾಡ್ತಾ ಇದೆಯಾ? ಏ ಇಲ್ಲಪ್ಪ. ಅಯ್ಯೋ, ಮಾತು ಮಾತ್ರ ಇಲ್ಲ ಅಂತೈತೆ, ಆದರೆ ಕಣ್ಣು ಹೌದು ಅಂತೈತಲ್ಲ. ಹಬ್ಬ,
ನಾನು ಕೇಳಬೇಕಾಗಿರೋ ಪ್ರಶ್ನೆನ ನಿಂಗಿಯವರೇ ಕೇಳ್ಬಿಟ್ರು. ನಿಜ ಹೇಳಿ ಪಾರ್ವತಿಯವರೇ. ಸುಮ್ಮನೆ ಜನನಿಯವರೇ, ನೀವು ಒಳ್ಳೆ ಏನ್ ಹುಡ್ಗಿರೋ ಇದ್ಯಾಕೆ ಹಿಂಗ್ ಆಡ್ತಿರೋ? ಲವ್ ಲವ್ ಲವ್. ಕಮ್ಲಿ ನೀನ್ ಮಡಿ ಆಯ್ತು ಅಲ್ವೋ ಈಗ? ಏನ್ ಅನ್ಕೋಬಿಡಿ. ಹೇಗೋ ಎಲ್ಲ ಸರಿ ಹೋಗಿ ನೀಟಾಗಿ ಕಲರ್ ಪೆನ್ಸಿಲಲ್ಲಿ ಫುಲ್ ಸ್ಟಾಪ್ ಇಟ್ಟಂಗಾಯ್ತು. ನಾವಿಬ್ರು ಈ ಡಿಸಿಷನ್ ತಗೊಂಡಿಲ್ಲ ಅಂದಿದ್ರೆ ಎಲ್ಲರೂ ಖುಷಿಯಾಗಿರೋಕೆ ಆಗ್ತಿರ್ಲಿಲ್ಲ ಅಲ್ವಾ? ಆದಿತ್ಯ, ಏಯ್ ಎಲ್ಲಿ ಕಳ್ದೋದ್ರಿ? ಹಾ ರಿಷಿ, ಏನಾದರೂ ಹೇಳಿದ್ರಾ? ಸರಿ ಹೋಯ್ತು. ಎಲ್ಲಿ ಕಳ್ದೋಗಿದ್ರಿ? ಏನಿಲ್ಲ, ಏನೋ ಯೋಚನೆ ಅಷ್ಟೇ. ಅದೇ ಏನು? ಓಕೆ, ಹೇಳೋದಕ್ಕೆ ಇಷ್ಟ ಇಲ್ಲ ಅಂದರೆ ಪರವಾಗಿಲ್ಲ, ನೋ ಪ್ರಾಬ್ಲಮ್. ಹಾಗೇನಿಲ್ಲ, ನಾನೊಂದು ಹುಡುಗಿನ ಪ್ರೀತಿಸ್ತಾ ಇದ್ದೆ. ಆದರೆ ಈಗ ಆ ಹುಡುಗಿ ಸಿಗಲ್ಲ ಅನ್ನೋದು ಕನ್ಫರ್ಮ್ ಆಗಿದೆ. ಹೇ ವೇಟ್, ಯಾಕೆಲ್ಲ ಪಾಸ್ಟ್ ಟೆನ್ಸಲ್ಲೇ ಹೇಳ್ತಿದ್ದೀರಾ? ಪ್ರೀತಿಸ್ತಿದ್ದೆ, ಸಿಗಲ್ಲ, ನೆಗೆಟಿವಿಟಿ ಎಲ್ಲ ಬಿಟ್ಬಿಟ್ಟು ಏನಾಯಿತು ಅಂತ ಹೇಳಿ. ಇಲ್ಲ ರಿಷಿ, ನಮ್ಮದು ರೆಗ್ಯುಲರ್ ಲವ್ ಸ್ಟೋರಿ ಅಲ್ಲ. ಬರೀ ಕಣ್ಣುಗಳನ್ನ ನೋಡಿ ನಾನು ಆ ಹುಡುಗಿನ ಇಷ್ಟಪಟ್ಟಿದ್ದೆ. ಆದರೆ ಎಲ್ಲರೂ ಹೇಳಿದ ಮೇಲೆ ಗೊತ್ತಾಯಿತು ಅದು ಎಂಥ ದುಸ್ಸಾಹಸ ಅಂತ. ಏಯ್ ಗ್ರೇಟ್, ಬರೀ ಕಣ್ಣ ನೋಡಿ ಪ್ರೀತಿಸ್ತಿದ್ರಾ? ನಿಮಗೂ ನಾನೊಬ್ಬ ಹುಚ್ಚ ಅಂತ ಅನಿಸ್ತಾ ಇದೆ ಅಲ್ವಾ? ನೋ, ಸೀರಿಯಸ್ಲಿ ನಿಮ್ಮ ಲವ್ ಸ್ಟೋರಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಆದರೆ ಯೂಸ್ ಇಲ್ಲ. ಬರೀ ಕಣ್ಣುಗಳನ್ನ ನೋಡಿ ಕಣ್ಣಿಗೆ ಕಾಣಿಸ್ತಾ ಇರೋ ಹುಡುಗಿನ ಇಷ್ಟಪಡ್ತಾ ಇದ್ದೆ. ಆದರೆ ನನ್ನನ್ನೇ ನಂಬ್ಕೊಂಡಿರೋ ಅನುಷ್ಕಾನ ಕಾಯಿಸ್ತಾ ಇದ್ದೀನಿ ಅಂತ ಈಗ ಅರ್ಥ ಆಗಿದೆ. ಅದಕ್ಕೆ ನನ್ನ ಅನುಷ್ಕಾ ಮದುವೆ ಬೇಗ ಮಾಡಿ ಅಂತ ಅಮ್ಮಂಗೆ ಹೇಳೋಣ ಅಂತ ಇದ್ದೀನಿ. ನನ್ನ ಎಕ್ಸ್ಪೀರಿಯನ್ಸಿಂದ ಹೇಳ್ತಿದ್ದೀನಿ. ಇಫ್ ಯು ಡೋಂಟ್ ಮೈಂಡ್ ಅಡ್ವೈಸ್ ಅಂತ ಅಂದ್ಕೊಂಡ್ರೂ ಪರವಾಗಿಲ್ಲ. ಪ್ಲೀಸ್ ಹೇಳಿ. ನಿಜವಾದ ಪ್ರೀತಿನ ನೀವೆಷ್ಟೇ ದೂರ ಇಟ್ಟರೂ ಅದು ಮನಸ್ಸಿಗೆ ಹತ್ರನೇ. ಪ್ರೀತಿ ಜೊತೆ ಸ್ವಲ್ಪ ಪೇಷನ್ಸ್ ಇದ್ರೆ ಸಾಕು, ನಿಮ್ಮ ಹುಡುಗಿ ನಿಮಗೆ ಸಿಗ್ತಾರೆ. ಯಜಮಾನ್ರೆ, ಎಣ್ಣೆ ಸ್ನಾನಕ್ಕೆಲ್ಲ ತಯಾರಿದೆ, ಹೊಡೋಣ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸಾ? ಯಾಕೆ? ಅಜ್ಜಿ ಹತ್ರ ಮಾತಾಡಿದ್ದಕ್ಕೆ. ಹಾಗಾದರೆ ಥ್ಯಾಂಕ್ಸ್ ಹೇಳಬೇಕಾಗಿರೋದು ನನಗಲ್ಲ, ಪಾರ್ವತಿಗೆ. ಯಾಕೆ ಅಂದರೆ ಆ ಐಡಿಯಾನ ಪಾರ್ವತಿನೇ ಕೊಟ್ಟಿದ್ದು. ಥ್ಯಾಂಕ್ ಯು ಸೋ ಮಚ್. ಈ ಐಡಿಯಾ ಕೊಟ್ಟಿದ್ದು ಇವರಾ? ನಮ್ಮ ಪಾರ್ವತಿ ಅಂದರೆ ಸುಮ್ಮನೆನಾ? ಬನ್ನಿ ಯಜಮಾನ್ರೆ. ರಘುವರೇ, ಈ ಹುಡುಗಿ ನಿಮ್ಮ ಮಗನ್ನ ಯಜಮಾನ್ರ ಅಂತ ಕರೀತಾಳೆ, ನಿಮ್ಮ ಸೊಸೆನಾ? ಅಯ್ಯೋ ಇಲ್ಲ, ಅದು ಅಜಯ, ಅವಳು ನಮ್ಮನೆ ಕೆಲಸದವಳು. ಪಾರ್ವತಿ ನೋಡಿದ್ಯಾ? ದೊಡ್ಡವರು ಕನ್ಫ್ಯೂಸ್ ಆಗೋದ್ರು ನೀನು ಮಾದಿನ ಯಜಮಾನ್ರಿ ಅಂತ ಕರೆದಿದ್ದಕ್ಕೆ. ಸಾರಿಮ್ಮ, ಗೊತ್ತಾಗ್ಲಿಲ್ಲ. ಪರವಾಗಿಲ್ಲ, ಗೊತ್ತಿಲ್ಲದೆ ಕೇಳಿದ್ದಲ್ವಾ, ಇಟ್ಸ್ ಆಲ್ ರೈಟ್. ಅಣ್ಣ, ವಿಷಯ ಗೊತ್ತಿಲ್ಲದೆ ಸುಮ್ಮನೆ ಏನೇನೋ ಮಾತಾಡಕ್ಕೆ ಹೋಗ್ಬಾರ್ದು. ಅಜ್ಜಿ, ಹಾಂ ರಿಷಿ. ಕಮಲಿ ಅವ್ರನ್ನ ನೋಡಿದ್ರ? ಕಮಲಿನಾ? ನಿಂಗೆ ಕಮಲಿ ಎಲ್ಲಿ? ಅಜ್ಜಿ ಒಳಗಿರ್ಬೇಕು, ನಾನು ಹೋಗಿ ನೋಡ್ಕೊಂಡ್ ಬರ್ತೀನಿ. ಪ್ರೀತು ಎಲ್ಲಿ? ನಾನು ಹೋಗಿ ಪ್ರೀತುನ ಕರ್ಕೊಂಡು ಬರ್ತೀನಿ. ಪಾರ್ವತಿ,
ಯಾಕಮ್ಮ ಒಂಥರ ಇದೆಯಾ? ಏನಾಯ್ತು? ಏನಿಲ್ಲ ಅಮ್ಮ. ಹಬ್ಬದ ದಿನ ನಿನ್ನ ಮುಖದಲ್ಲಿ ನಗು ಇಲ್ಲ ಅಂದರೆ ಹೇಗೆ? ನೀನು ನಗ್ನಗ್ತಾ ಇದ್ರೇನೆ ಇಲ್ಲಿಯ ಈ ಶಾಸ್ತ್ರಕ್ಕೆಲ್ಲ ಕಳೆ ಕಟ್ಟೋದು. ಪಾರ್ವತಿ, ಸ್ಮೈಲ್ ಪ್ಲೀಸ್. ಅಲ್ಲಿ ನೋಡಿದ್ರೆ ಅನಿಕನ್ ಕಾಟ, ಇಲ್ಲಿ ನೋಡಿದ್ರೆ ಹಬ್ಬ ಗಿಬ್ಬ ಅಂತ ತಲೆ ತಿಂತಿಯಾರೆ. ಫಸ್ಟ್ ಇಲ್ಲಿಂದ ಎಸ್ಕೇಪ್ ಆಗಬೇಕು. ನಿಮ್ ಎಲ್ರಿಗೂ ದೊಡ್ಡ ನಮಸ್ಕಾರ. ಎಸ್ಕೇಪ್. ಮಡಿ ಅಂತ ಬಾರವಿ ಅಂದ್ರೆ ಎಲ್ಲಿ ಹೊಂಟೋದ್ಲೋ ಇವಳು. ಅನಿಕಾ ಕೂಡಾಕಿದ್ಲು ಅಂತ ಹೇಳ್ತಿದ್ಲಲ್ಲ, ಮತ್ತೆ ಹಂಗೆ ಏನಾನ ಮಾಡವಳ? ನಾನು ಅನ್ಕೊಂಡಿದ್ದೆ ಇದು ಅನಿಕಂದೆ ಕೆಲಸ ಅಂತ. ಅಲ್ಲ ಕಮ್ಲೆ, ಅವಳಿಗೆ ಕೂಡಾಕಿದ್ರೆ ನೀನು ಮುದ್ರಕೊಂಡು ಕುಂತ ಇರ್ತೀಯಾ? ಏನಾಯ್ತವಿ? ಅವಳು ಕೂಡಾಕಿದ್ಲು ಅಂತ ದಿಗಿಲ್ ಬಿದ್ದಿದ್ಯಾ? ಈಗ ನಾನು ಬಂದಿವ್ನಲ್ಲ, ಏನೂ ಆಗೋಕ್ಕಿಲ್ಲ. ಏನಿದ್ ನಿನ್ನ ಬಟ್ಟೆ? ಅಜ್ಜಿ ಕೊಟ್ಟಿದ್ದ ಬಟ್ಟೆನ ಪೂಜೆ ಸಮಯಕ್ಕೆ ಹಾಕೊಳ್ಳುವಂತೆ. ಈಗ ಲಂಗ ದಂಡಿ ಹಾಕೊಂಡು ರೆಡಿಯಾಗು. ಅಲ್ಲಿ ಎಲ್ಲರೂ ನಮಗೆ ಕಾಯ್ತವ್ರೆ. ಬಾ ಕಮ್ಲಿ, ಬಾ ಬಾ ಪ್ರೀತು, ಅಲ್ಲಿ ಎಲ್ಲರೂ ನಮಗೋಸ್ಕರ ಕಾಯ್ತಾ ಇದ್ದಾರೆ. ಬೇಗ ಬಾ. ನೋಡಲ್ಲಿ ಎಲ್ಲರೂ ಆಗ್ಲೇ ಹೋಗ್ತಾ ಇದ್ದಾರೆ. ಬಾ. ಹೆಂಡತಿ ಕೈಯಾರ ಎಣ್ಣೆ ಸ್ನಾನ, ಇದಕ್ಕಿಂತ ಸ್ವರ್ಗ ಇನ್ನೇನಿದೆ? ಸುಮ್ಮನೆ ಬಾರೋ. ದೇವ್ರು ಒಳ್ಳೇದು ಮಾಡಲಿ. ಅಲ್ಲ, ಇದೇನವಿ ಇದ್ದಕ್ಕಿದ್ದಾಗೆ ಈತನ ಸಂಸ್ಕಾರ ಎಲ್ಲ ಪಾಲ ಮಾಡ್ತಾ ಇದೆಯಾ? ಇದನ್ನೆಲ್ಲ ನೋಡ್ತಿದ್ರೆ ನಮ್ಮ ಹಳೆ ಕಮ್ಮಿ ಅನಿಸ್ತೈತೆ. ಅಲ್ಲೂ ರಜ್ಜಿ? ಅನ್ನಪೂರ್ಣ ಅವರೇ, ನಿಮ್ಮ ಮೊಮ್ಮಗಳಿಗೆ ಎಂಥ ಒಳ್ಳೆ ಸಂಸ್ಕಾರ ಕೊಟ್ಟಿದ್ದೀರಿ. ನೋಡಿ ಖುಷಿ ಆಯಿತು. ಎಲ್ಲ ಬಂದಾಯ್ತಲ್ಲ, ಶುರು ಮಾಡಿ. ಅನುಷ್ಕಾ, ನಿನ್ನಿಂದನೇ ಆರಂಭ ಆಗಲಿ. ಆದಿಗೆ ಆರತಿ ಮಾಡಿ ಎಣ್ಣೆ ಹಚ್ಚಮ್ಮ.
ಕಮಲಿ ನೀನು ಶುರು ಮಾಡಮ್ಮ.